ನಮಸ್ಕಾರ. ನಾನು ನಾಗರಾಜ್ ಶೆಟ್ಟಿ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ಧುರಂಧರ್ 2 ಅನ್ನುವಂಥ ಒಂದು ಚಲನಚಿತ್ರ ಈಗಾಗಲೇ ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಯಾಕಂತ ಕೇಳಿದ್ರೆ, ಇದು ಒಂದು ಏನು ಚಲನಚಿತ್ರ ಏನಿದೆ ಅದು ಏನಂತ ಕೇಳಿದ್ರೆ ಪಾಕಿಸ್ತಾನದ ವಿಷಯ ಆಗಿರ್ಬೋದು. ಅದರಲ್ಲಿ ಏನು ನಾವು ಕಪ್ಪು ಹಣ ಏನು ಇದು ಕಳ್ಳ ನೋಟನ್ನು ಪ್ರಿಂಟ್ ಮಾಡ್ತಾಯಿದ್ರು, ಈ ಥರ ಮಾಡ್ತಾಯಿದ್ರು, ಆರ್ಥಿಕತೆಯಲ್ಲಿ ಇದು ಮಾಡ್ತಾಯಿದ್ರು. ಆರ್ಥಿಕತೆಯಲ್ಲಿ ಸ್ವಾಮಿ ಯಾವ ರೀತಿ ಬದಲಾವಣೆಯೂ ಆಗಿಲ್ಲ. ಯಾಕಂತ ಕೇಳಿದ್ರೆ 10 ವರ್ಷಗಳ ಹಿಂದೆ ಏನು ನೋಟನ್ನು ಬ್ಯಾನ್ ಮಾಡಿದಾರಲ್ವ, ಆ ಸಮಯದಿಂದ ಇನ್ನೂವರೆಗೂ ಕೂಡ ಡಾಲರ್ ರೇಟು, ಪೌಂಡ್ ರೇಟು ಹೆಚ್ಚುತ್ತಾನೆ ಇದೆ. ರುಪೀಸ್ ರೇಟ್ ಹೇಳಲೇ ಇಲ್ಲ. ಯಾಕಂತ ಕೇಳಿದ್ರೆ ಜನರ ಒಂದು ದಿಕ್ಕು ತಪ್ಪಿಸುವಂತಹ ಕೆಲವೊಂದು ಅಂಧಭಕ್ತರು ಇದ್ದೇ ಇರ್ತಾರೆ. ಇಂಥ ಸಿನಿಮಾವನ್ನು ತೆಗೆದುಕೊಂಡು ಅವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಜನ ಇದಕ್ಕೆ ಮಿಸ್ಗೈಡ್ ಆಗಬಾರ್ದು. ಯಾಕಂತ ಕೇಳಿದ್ರೆ ಈಗ ಪಾಕಿಸ್ತಾನಕ್ಕೆ ವಿಷಯಕ್ಕೆ ಬಂದಾಗ, ಈಗ ಚೀನಾನೂ ಕೂಡ ಪಾಕಿಸ್ತಾನದವ್ರ ಹತ್ರ ದುಡ್ಕೊಂಡು ಮೇಲೆ ಬಂದಿದೆ. ಈಗ ನಾವು ಈಗ ಪಾಕಿಸ್ತಾನವನ್ನು ದ್ವೇಷ ಮಾಡ್ತೀವಿ. ಯಾಕಂತ ಕೇಳಿದ್ರೆ ನಮ್ಮ ಪಾಕಿಸ್ತಾನ ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನಮ್ಮ ಪಾಕಿಸ್ತಾನ ಲೆಕ್ಕಕ್ಕೆ ಇಲ್ಲ ಅದು. ಯಾಕಂತ ಕೇಳಿದ್ರೆ ನಾವು ವಿಶ್ವಗುರು ಆಗಬೇಕಂತ ಹೇಳಿದರೆ ನಮ್ಮ ದೇಶ, ನಾವು ದೊಡ್ಡ ದೊಡ್ಡ ದೇಶದವ್ರ ಹತ್ರ ಕಾಂಪಿಟೇಷನ್ ಇಟ್ಕೊಳ್ಬೇಕು. ಇದೇ ಸಣ್ಣ ಪುಟ್ಟ ಲಾಟು ಪುಟ್ಟ ದೇಶದವ್ರ ಹತ್ರ ಎಲ್ಲ ನಾವು ಕಾಂಪಿಟೇಷನ್ ಇಟ್ಕೊಂಡು ಅಲ್ಲಿ ವೈಭವೀಕರಣ ಮಾಡುವಂಥದ್ದು, ಅಲ್ಲಿ ದೊಡ್ಡ ಸ್ಥಿತಿ ತೋರಿಸ್ಕೊಳ್ಳೋದು ನಿಮ್ಮದು ಇದಲ್ಲ. ಯಾಕಂತ ಕೇಳಿದ್ರೆ ಅದು ಏನಾಗ್ತದೆ ಕೇಳಿದ್ರೆ ಜನರಿಗೊಂದು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಮತ್ತೇನಾದರೂ ವಿಶೇಷವಾಗಿ ನಾವು ಈಗಾಗಲೇ ನಾವು ಕಮೆಂಟ್ ಹಾಕ್ಬೋದು ಜನ. ಯಾಕಂತ ಕೇಳಿದ್ರೆ ಹಳೆ ರಾಜಕಾರಣಿಗಳು ಇಂದಿರಾ ಗಾಂಧಿ ಆಗಿರ್ಬೋದು, ನೆಹರು ಅವರೆಲ್ಲ ಏನು ಮಾಡಿದ್ರು ಅಂತ, ಅವರು ಫೇಲ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ನಿಮ್ಗೆ ಕೊಟ್ಟಿರುವಂಥದ್ದು. ಯಾಕಂತ ಕೇಳಿದ್ರೆ ಪ್ರಧಾನಿ ಮೋದಿಯವರೇ, ನೀವು ನಮ್ಮ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಬೇಕು ನಮ್ಮ ಉದ್ದೇಶ ಅಲ್ಲ. ಯಾಕಂದ್ರೆ ನಿಮ್ಮ ಪಕ್ಷ ರೆಗ್ಯುಲರಾಗಿ ಬರ್ತಿದ್ರು ಖುಷಿನೇ. ಆದರೆ ತಮ್ಮ ಮನ್ ಕಿ ಬಾತ್ ಅನ್ನುವಂಥ ಕಾರ್ಯಕ್ರಮ ಮಾಡ್ತೀರಲ್ವ, ಅದರಲ್ಲಿ ಜನರಿಗೆ ಹೇಳಿ. ಯಾಕಂತ ಕೇಳಿದ್ರೆ ನಮ್ಮದು ರುಪೀಸ್ ದರ ನಮ್ಮದು ಏರ್ತಾ ಇದೆ, ಈ ಮಟ್ಟದಲ್ಲಿ ಏರಿಸ್ತಾ ಇದ್ದೀವಿ. ನಮ್ಮ ಡಾಲರ್ ರೇಟು, ಪೌಂಡ್ ರೇಟು ದರವನ್ನು ಇಳಿತಾ ಇದೆ. ಮತ್ತೇನಂದರೆ ಈ ಥರದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ, ಇದನ್ನು ಖರೀದಿ ಮಾಡ್ತಾಯಿದ್ದೀವಿ, ಅದನ್ನು ಮಾತಾಡಿ. ಅದನ್ನು ಬಿಟ್ಕೊಂಡು ಊರ ಮೇಲಿಂದೆಲ್ಲ ಇದು ಮಾಡ್ಕೊಂಡು ಮತ್ತು ಇಂಥದ್ದೆಲ್ಲ ಏನಾಗ್ತದೆ ಕೇಳಿದ್ರೆ ದೇಶದಲ್ಲಿ ಕೋಮುವಾದವನ್ನು ಹೆಚ್ಚಿಸುವಂಥದ್ದು ಮತ್ತು ಆಗ್ತದೆ ವಿಶೇಷವಾಗಿ. ಮತ್ತು ಏನಂತ ಕೇಳಿದ್ರೆ ನಮಗೆ ಅವರಿಗೆ ಕಾಂಪಿಟೇಷನ್ ಅಲ್ಲ. ಯಾಕಂದರೆ ಅಲ್ಲಿ ನೋಡಿ ಧರ್ಮದ ವಿಷಯದಲ್ಲಿ ಹೊಡೆದಾಡ್ಕೊಂಡು ನಮ್ಮ ಒಂದು ದೇಶದ ಪರಿಸ್ಥಿತಿನೂ ಕೂಡ ಅಫ್ಘಾನಿಸ್ತಾನ ಆಗಿರ್ಬೋದು, ಮತ್ತು ಬಾಂಗ್ಲಾದಲ್ಲಿ ಆಗಿರುವಂಥ ಪರಿಸ್ಥಿತಿ ಆಗಿರ್ಬೋದು, ಪಾಕಿಸ್ತಾನ ಅದೇ ಪರಿಸ್ಥಿತಿ ಮುಂದೆ ಬರ್ತದೆ. ಮತ್ತು ಈಗ ನೋಡಿ ನೇಪಾಳದಲ್ಲಾಗಿರ್ಬೋದು, ಶ್ರೀಲಂಕಾ ಹತ್ತಲೋ ಕಡೆ ಅದು ನಡೆದಿದೆ. ಅದೇ ಪರಿಸ್ಥಿತಿ ಮುಂದಿನ ದಿನಗಳು ನಮ್ಮ ದೇಶದಲ್ಲೂ ಬಂದರೂ ಆಶ್ಚರ್ಯವೇನಿಲ್ಲ. ಯಾಕಂತ ಕೇಳಿದ್ರೆ ಇಂಥ ಸಿನಿಮಾವನ್ನೆಲ್ಲ ಇದು ಮಾಡೋದು ಬಿಟ್ಕೊಂಡು ಜನರ ಒಂದು ಭಾವನೆಗೆ ಒಂದು ಪ್ರಚೋದನೆ ಕೊಡುವಂಥದ್ದು ಬಿಟ್ಟು ಅಭಿವೃದ್ಧಿ ಕಡೆಗೆ ಇದು ಮಾಡಿ. ಯಾಕಂತ ಕೇಳಿದ್ರೆ ನಮ್ಮದು ಹಿಂದೂ ರಾಷ್ಟ್ರ ಆದರೆ ನಮಗೂ ಖುಷಿನೇ. ಮತ್ತು ನಮ್ಮದೇ ಗೋಮಾತೆ, ನಮ್ಮ ತಾಯಿ, ನಮ್ಮದು ರಾಷ್ಟ್ರೀಯ ಪ್ರಾಣಿ ಆದರೂ ಕೂಡ ನಮ್ಗೆ ಖುಷಿನೇ. ಅದ್ರದ್ದಿಂತ ದೊಡ್ಡ ಖುಷಿ ಇಲ್ಲ. ಆದರೆ ಆರ್ಥಿಕವಾಗಿ ನೀವು ಬಲಪಡಿಸಿ ನಮ್ಮ ದೇಶವನ್ನು. ಯಾಕಂತ ಕೇಳಿದ್ರೆ ಅಲ್ಲಿ ಕಳ್ಳ ನೋಟನ್ನು ಪ್ರಿಂಟ್ ಮಾಡೋದು ಬಂದ್ ಮಾಡಿದ್ರು. ನಮ್ಮ ರುಪೀಸ್ ಮೌಲ್ಯ ಎಲ್ಲಿ ಹೆಚ್ಚಿದೆ? ಎಲ್ಲೂ ಹೆಚ್ಚಿಲ್ಲ. ಯಾಕಂದರೆ 82ರಲ್ಲಿ ಇದ್ದದ್ದು ಈಗ ಮನಮೋಹನ್ ಸಿಂಗ್ ಇದ್ದಾಗ ಆರ್ಥಿಕ ತಜ್ಞರಾಗಿದ್ದರು ಅವರು. ಅವ್ರ ಕಾಲದಲ್ಲಿ ಇದ್ದಂಥ ಆರ್ಥಿಕತೆ ಈಗಿಲ್ಲ. ಯಾಕಂತ ಕೇಳಿದ್ರೆ ಅದು ಭಾಳ ಇದಾಗಿದೆ. ಯಾಕಂತ ಕೇಳಿದ್ರೆ ಮತ್ತು ನೀವು ನೋಟ್ ಬ್ಯಾನ್ ಮಾಡಿದ್ರಲ್ವ, ಆ ಸಮಯದಲ್ಲಿ ಜನ ದಿನಗಟ್ಟಲೆ ಲೈನಲ್ಲಿ ನಿಂತರು, ತಿಂಗಳುಗಟ್ಟಲೆ ಲೈನಲ್ಲಿ ನಿಂತರು. ಆ ಸಮಯದಲ್ಲಿ ನಷ್ಟ ನಮ್ಮ ದೇಶಕ್ಕೆ ಆಗಿದೆ. ಒಂದು ದಿನ ನಮ್ಮ ದೇಶದಲ್ಲಿ ರಜೆ ಘೋಷಣೆ ಮಾಡಿದ್ರೆ ಆ ದಿನ ಎಷ್ಟು ನಷ್ಟ ಆಗ್ತದೆ ನಿಮ್ಗೆ ಗೊತ್ತಿದೆಯಾ? ಮತ್ತೇನಂತ ಕೇಳಿದ್ರೆ ವಿಶೇಷವಾಗಿ ಆ ದಿನ ಎಷ್ಟು ನಷ್ಟ ಆಗ್ತದೆ. ಮತ್ತೇನಂದರೆ ಜನ ಆರ್ಥಿಕತೆ ಆವತ್ತಿನಿಂದನೇ ಹೊಡೆತ ಬಿದ್ದಿರುವಂಥದ್ದು. ಯಾಕಂತ ಕೇಳಿದ್ರೆ ಜನ ಲೈನಲ್ಲಿ ನಿಂತರು, ಒಂದು ವ್ಯವಹಾರ ಅಸ್ತವ್ಯಸ್ತ ಆಯಿತು. ನಿಮ್ಮದು ಈಗ ನೀವು ಪ್ರಿಂಟ್ ಮಾಡಿರೋ ನೋಟ್ನಲ್ಲಿ ಕಳ್ಳ ನೋಟ್ಗಳು ಬರ್ತಾ ಇಲ್ವಾ? ಹಾಗಾದರೆ ನಿಮ್ಗೆ ಸಿಗ್ತಾನೆ ಇಲ್ವಾ? ಹಾಗಾದರೆ ಅದಕ್ಕಾಗಿ ಇಂಥದ್ದೆಲ್ಲ ಸಿನಿಮಾವನ್ನು ಒಂದು ಇದು ಮಾಡುವಂಥದ್ದು. ಮತ್ತು ಇದೊಂದು ವಿಶೇಷವಾಗಿ ಈ ಸುಪ್ರೀಂ ಕೋರ್ಟ್ ಕೂಡ ಬಾಕಿ ಒಂದು ವಿಷಯವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತದೆ. ಈ ವಿಷಯವನ್ನು ಕೂಡ ಎತ್ತಿ ಹಿಡಿಬೇಕು. ಯಾಕಂತ ಕೇಳಿದ್ರೆ ಆರ್ಥಿಕತೆಯಲ್ಲಿ ಎಲ್ಲಿ ಸುಧಾರಣೆ ಆಗಿದೆ ನಮ್ಮ ದೇಶ ನೋಡಿ 92ಕ್ಕೆ ಹೀಗೆಲ್ಲ ರುಪೀಸ್ ದರ ಹೋಗಿದೆ. ಮೊದಲ 82ರಲ್ಲಿ ಇದ್ದದ್ದು ಪೌಂಡ್ ದರ ಆಗಿರ್ಬೋದು, ಡಾಲರ್ ದರ ಆಗಿರ್ಬೋದು, ರೂಬಲ್ ಆಗಿರ್ಬೋದು, ಅದಕ್ಕೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮದು ಎಲ್ಲಿ ಇದು ಆಗ್ತಾಯಿದೆ. ಮತ್ತು ಪ್ರಧಾನಿಯವರಿಗೆ ವಿಶೇಷವಾಗಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಕೇಳಿದ್ರೆ, ತಮ್ಮ ಮನ್ ಕಿ ಬಾತ್ನಲ್ಲಿ ಈ ಥರದ ನಾವು ದೇಶವನ್ನು ಅಭಿವೃದ್ಧಿ ಕಡೆ ಮಾಡಿಸ್ತಾ ಇದ್ದೀವಿ. ಮತ್ತೇನಾದ್ರು ನೀವು ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡಿ ಖುಷಿನೇ ನಮಗೆ, ಅದಕ್ಕೂ ನಮ್ಮ ಬೆಂಬಲ ಇದೆ. ಮತ್ತೇನಾದ್ರು ನಮ್ಮ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಮಾಡಿ ನಮ್ಮ ಹಿಂದೂ ರಾಷ್ಟ್ರ ಅಂತಲೇ ಘೋಷಣೆ ಆಗಲಿ, ನಮ್ಗೆ ಅದನ್ನು ಖುಷಿನೇ. ಅದನ್ನು ಬಿಟ್ಕೊಂಡು ಜನರಿಗೆ ದಿಕ್ಕು ತಪ್ಪಿಸುವಂಥದ್ದನ್ನು ಎಲ್ಲ ಚಲನಚಿತ್ರ ಆಗಿರ್ಬೋದು ಅದ್ರ ಬಗ್ಗೆ ನೀವು ಮಾತಾಡಬೇಕು, ಧ್ವನಿ ಎತ್ತಬೇಕು. ಯಾಕಂತ ಕೇಳಿದ್ರೆ ಇದರಿಂದ ಮುಂದಿನ ದಿನಗಳಲ್ಲಿ ತಮ್ಮ ಪಕ್ಷಕ್ಕೆ ಒಂದು ಇದು. ಯಾಕಂತ ಕೇಳಿದ್ರೆ ನಿಮ್ಮ ಪಕ್ಷದಲ್ಲಿ ಮೊದಲಿಂದ ನಾವು ಚಿಕ್ಕವರಿದ್ದಾಗ ನೋಡ್ತೀವಿ, RSS ಆಗಿರ್ಬೋದು, ಸಂಘ ಪರಿವಾರದವರಾಗಿರ್ಬೋದು, ಅಂಗ ಪಕ್ಷಗಳಾಗಿರ್ಬೋದು, ಅವ್ರು ಭಾಳ ಒಂದು ಪರಿಶ್ರಮದಿಂದ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅದನ್ನು ನೀವು ಇದನ್ನು ಮಿಸ್ಗೈಡ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ನಿಮಗೆ ಹೊಡೆತ ಮಾಡಿಕೊಳ್ಳುವಂಥದ್ದು ಇದು ಸರಿಯಲ್ಲ. ಯಾಕಂತ ಕೇಳಿದ್ರೆ ಆರ್ಥಿಕವಾಗಿ ನೀವು ಬಲ ಆದರೆ ಆಂತರಿಕವಾಗಿ ನಮ್ಮ ದೇಶ ಬಲ ಆಗ್ತದೆ. ನಮ್ಮ ಆರ್ಥಿಕವಾಗಿ ನಮ್ಮ ದೇಶವನ್ನು ಬಲಪಡಿಸಬೇಕು. ನಾವು ವಿಶ್ವಗುರು ಆಗಬೇಕಂದ್ರೆ ನಾವು ಪಾಕಿಸ್ತಾನದವ್ರ ಹತ್ರ ನಮ್ಮ
ಕಾಂಪಿಟೇಷನ್ ಅಲ್ಲ, ಅದು ಕಾಕ್ಪುಕ್ ಲಾಟ್ಪುಟ್ ದೇಶ ಅದು. ನಮ್ಮ ದೇಶದ ಕಾಂಪಿಟೇಷನ್ ಇಂಗ್ಲೆಂಡ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ದೇಶದವ್ರ ಹತ್ರ ಕಾಂಪಿಟೇಷನ್ ಇರಬೇಕು. ಯಾಕಂತ ಕೇಳಿದ್ರೆ ನಮ್ಮ ದೇಶ ದೊಡ್ಡ ದೇಶ ಆಗಿರೋದ್ರಿಂದ ದೊಡ್ಡ ದೇಶದವ್ರ ಹತ್ರ ಹೊಡೆದಾಟಕ್ಕೆ ನಿಲ್ಲಬೇಕು. ನಾವು ಯಾವುದಿದು ಲಾಟ್ಪುಟ್ ಕಚಡ ದೇಶದವ್ರ ಹತ್ರ ಎಲ್ಲ ಲಾಟ್ಪುಟ್ ಇದು ಮಾಡಿದ್ರೆ ನಿಮ್ಮದು ಪ್ರೊಫೆಷ್ನಲ್ಲು ಅಲ್ಲ, ಅದು ನಿಮ್ಮ ಲೆವೆಲ್ಲು ಅಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ.